ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. 2025 ಮುಗಿಯುವುದಕ್ಕೆ ಬಂತು. ಇನ್ನೇನು ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಅಂದ್ಕೊಂಡ ಕಾರ್ಯಗಳು ಯಾವುದು ಸಾಧನೆ ಮಾಡುವುದಕ್ಕೆ ಆಗಲಿಲ್ಲ. ಆ ಕಾರ್ಯಗಳು ಹಾಗೆ ಉಳಿದು ಹೋಗಿದೆ. ನನ್ನ ಜೀವಿತ ಏನಾಗ್ತದೆ, ಮುಂದಿನ ನನ್ನ ಕಾರ್ಯಗಳು ಏನು ಅಂತ ಬಹಳ ಕುಗ್ಗಿದ ಮನಸ್ಸಿನಿಂದ ಯೋಚಿಸ್ತಾ ಏನು ಮಾಡಬೇಕು, ವಾಟ್ ಸ್ಟೆಪ್ ಐ ನೀಡ್ ಟು ಟೇಕ್ ವೈಲ್ ಎಂಟ್ರಿಂಗ್ ಟು ದ ನ್ಯೂ ಇಯರ್ ವಿತ್ ದ ನ್ಯೂ ಬಿಗಿನಿಂಗ್ಸ್ ಅಂತ ನೀವು ಆಲೋಚನೆ ಮಾಡ್ತಾ ಇದ್ರೆ, ಇವತ್ತು ಕರ್ತನು ನಿಮ್ಮ ಸಂಗಡ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ದೇವರು ತಿಳಿಸುವ ಸಂಗತಿ ಏನಂದರೆ, ಕಳೆದುಕೊಂಡದ್ದೆಲ್ಲದ್ದು ಎರಡರಷ್ಟಾಗಿ ನಾನು ನಿಮಗೆ ಮತ್ತೆ ಕೊಡ್ತೀನಿ ಅಂತ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾನೆ. ಎಸ್, ಯಾವುದನ್ನು ನಿಮ್ಮ ಕೈಲಿ ಅಸಾಧ್ಯವಾಗಿ ಕಂಡು ಹೋಯಿತು, ಯಾವುದು ನಿಮ್ಮಿಂದ ಇಲ್ಲದ ಹೋಯಿತು, ಯಾವ ಘಟ್ಟದಲ್ಲಿ ನೀವು ನಿಂತುಕೊಂಡು ಹೋದರೂ ಅದೇ ಘಟ್ಟದಿಂದ ಕರ್ತನು ಹೇಳ್ತಾನೆ, ಐ ವಿಲ್ ರೀರೈಟ್ ಯುವರ್ ಸ್ಟೋರಿ ಇನ್ 2026. ವಾಟ್ ಎವರ್ ಯು ಲಾಸ್ಟ್ ಇನ್ 2025, ವಾಟ್ ಎವರ್ ವೇರ್ ಆರ್ ದ ಸಿಚುಯೇಷನ್ಸ್ ಯು ಹ್ಯಾವ್ ಪಾಸ್ಡ್ ಇನ್ 2025, ದ ಲಾರ್ಡ್ ಇಸ್ ಟೆಲ್ಲಿಂಗ್, ಐ ವಿಲ್ ರೀರೈಟ್ ಯುವರ್ ಚಾಪ್ಟರ್ ಇನ್ 2026. ಬಿ ಅವೈಲಬಲ್ ಟು ದ ಲಾರ್ಡ್. ದೇವರಿಗೆ ಒಪ್ಪಿಸಿಕೊಡ್ರಿ. ನೀವು ಒಪ್ಪಿಸಿಕೊಡುವಾಗ ಹಿ ವಿಲ್ ಮೇಕ್ ಯು ದ ನ್ಯೂ ಶೈನ್, ನ್ಯೂ ಬಿಗಿನಿಂಗ್ ಟು ದ ನೇಷನ್ಸ್. ಎಸ್, ಇವತ್ತು ನೀವು ನಂಬುದಾದರೆ, ಈ ವಾಕ್ಯವನ್ನು ನೀವು ನಂಬುದಾದರೆ, ಕರ್ತನು ನಿಮ್ಮ ಜೀವಿತಗಳಲ್ಲಿ ನೂತನ ಕಾರ್ಯ ಮಾಡೋದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. 3 ಸಂಗತಿಗಳನ್ನು ನೀವು ನೆನಪು ಮಾಡಿಕೊಳ್ಳ್ರಿ. ಹೊಸ ವರ್ಷಕ್ಕೆ ಹೋಗೋದಕ್ಕಿಂತ ಮುಂಚೆ, ಹೊಸ ವರ್ಷ ಎಂಟರ್ ಆದ ಮೇಲೆನ ಸಹ 3 ಸಂಗತಿಗಳು ನೀವು ಆಲೋಚಿಸಬೇಕು. ದ 3 C's ಯು ಶುಡ್ ಗೋ ಥ್ರೂ ಇಟ್. ನಿಮ್ಮ ಜೀವಿತದಲ್ಲಿ 3 Cಗಳನ್ನು ದಾಟಿ ಹೋಗಬೇಕು. ಮೊದಲನೇದಾಗಿ, ಬಿಫೋರ್ ಎಂಡಿಂಗ್ ದಿಸ್ 2025 ಯು ಕನ್ಫೆಸ್ ಟು ದ ಲಾರ್ಡ್. ನಿಮ್ಮನ್ನು ಒಪ್ಪಿಸಿಕೊಡ್ರಿ. ನಿಮ್ಮನ್ನು ನೀವು ದೇವರ ಮುಂದೆ ಕ್ಷಮಾಪಣೆ ಕೇಳಿಕೊಳ್ರಿ. ಯಾವುದೆಲ್ಲ ವಿರೋಧವಾಗಿ ಮಾಡಿದ್ರಿ, ಯಾವುದೆಲ್ಲ ಕಾರ್ಯಗಳು ದೇವರ ಸಮ್ಮುಖದಲ್ಲಿ ಇಲ್ಲದೆ ಇರುವ ಕಾರ್ಯಗಳನ್ನು ಮಾಡಿದ್ದೀರೋ, ಯಾವ ಕಾರ್ಯಗಳು ನಿಮ್ಮಿಂದ ಅಸಾಧ್ಯವಾಯಿತೆಂದು ಮಾಡಿದ್ದೀರೋ, ಯಾವುದು ನಮ್ಮಿಂದ ಆಗ್ತಾ ಇಲ್ಲ ಅಂತ ಮಾಡ್ತಾ ಇದ್ರು, ಆ ಕಾರ್ಯಗಳು ದೇವರ ಸಮ್ಮುಖದಲ್ಲಿ ನೀವು ಕೇಳ್ರಿ. ಸ್ವಾಮಿ, ನಿನ್ನ ಮುಂದೆ ನಾನು ಈ ರೀತಿಯಾದಂಥ ಕಾರ್ಯಗಳು ಮಾಡಿದ್ದೆ ಸ್ವಾಮಿ, ನನ್ನ ಜೀವಿತ ಇದಾಗಿದೆ, ನಾನು ಮಾಡಿದ ತಪ್ಪುಗಳನ್ನು ಕರ್ತನೆ ನಿನ್ನ ಮುಂದೆ ಒಪ್ಪಿಸಿಕೊಡ್ತಾ ಇದ್ದಂತೆ ಮನಪೂರ್ವಕವಾಗಿ ದೇವರ ಮುಂದೆ ಬನ್ನಿರಿ. ವೆನ್ ಯು ಹಂಬಲ್ ಯುವರ್ ಸೆಲ್ಫ್, ದೇವರು ನಿನ್ನನ್ನು ನೋಡ್ತಾನೆ. ಲೋಕವೆಲ್ಲ ಕೈಬಿಟ್ಟು ಹೋಗಿರ್ಬೋದು, ಸ್ನೇಹಿತರು, ಬಂಧುಗಳು, ಮಿತ್ರರು, ಸ್ವಂತ ಕುಟುಂಬದವರೇ ನಿಮ್ಮ ಪರಿಸ್ಥಿತಿ, ನೀವು ಮಾಡಿದ ಕಾರ್ಯಗಳನ್ನು ನೋಡಿ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಆದರೆ ಎಂದಿಗೂ ನಿನ್ನನ್ನು ಬಿಡದೆ, ನಿನ್ನನ್ನು ಪ್ರೀತಿಸಿ, ದ ಗಾಡ್ ಆಫ್ ಸೆಕೆಂಡ್ ಚಾನ್ಸ್, ನನ್ನ ದೇವರು ನಿನಗೆ ಮತ್ತೊಂದು ಚಾನ್ಸನ್ನು ಕೊಡ್ತಾನೆ. ನಿನ್ನ ಜೀವನವನ್ನು ಸರಿಪಡಿಸಿಕೊಳ್ಳೋದಕ್ಕಾಗಿ, ನಿಮ್ಮ ಜೀವಿತಗಳನ್ನು ಮತ್ತೆ ರೂಪಿಸಿಕೊಳ್ಳೋದಕ್ಕಾಗಿ ಕರ್ತನು ಹೊಸ ಒಂದು ಕಾರ್ಯ ಮಾಡೋದಕ್ಕೆ ಆತನು ಕಾಯ್ತಾ ಇದ್ದಾನೆ. ಒಪ್ಪಿಸಿಕೊಡ್ತೀರಾ? ನೀವು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ನಿಮ್ಮನ್ನು ನೀವು ಫಸ್ಟ್ ಥಿಂಗ್ ಕನ್ಫೆಸ್ ಯುವರ್ ಸೆಲ್ಫ್. ಕಮ್ ಟು ದ ಚರ್ಚ್, ಕಮ್ ಟು ದ ಲಾರ್ಡ್ ಆ್ಯಂಡ್ ಕನ್ಫೆಸ್ ಯುವರ್ ಸೆಲ್ಫ್ ಟು ದ ಲಾರ್ಡ್. ವೆನ್ ಯು ಕನ್ಫೆಸ್, ಯು ವಿಲ್ ಬಿ ಚೇಂಜ್ಡ್. ನೀವು ದೇವರ ಮುಂದೆ ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ಬದಲಾಯಿಸ್ತಾನೆ. ಆ ಹೊಸ ಪಾತ್ರೆಯಾಗಿ, ಕುಂಬಾರನ ಕೈಯಲ್ಲಿ ಹೊಸ ಒಂದು ರೂಪಿಸಿದಂಥ ಪಾತ್ರೆಯಾಗಿ ದೇವರು ನಿಮ್ಮನ್ನು ರೂಪಿಸಲು ಶಕ್ತನಾಗಿದ್ದಾನೆ. ಆ ರೂಪಿಸಿದಂಥ ಪಾತ್ರೆಯಿಂದ ಯು ಚೇಸ್ ಟು ದ 2026. ಅದು 3rd C. ಆ ರೂಪಿಸಿದ ಹೊಸ ಪಾತ್ರೆಯಾದ ನಂತರ, ವೆನೆವರ್ ಯು ಬಿಕಮ್ ದ ನ್ಯೂ ವೆಸಲ್, forward to the 26 with a new goal, chasing that goal, chasing the destination given by the Lord. ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಂಥ ಆ ಕರೆಗಾಗಿ ನೀವು ಚೇಸ್ ಮಾಡಿರಿ. ಸುಮ್ಮನೆ ಚೇಸ್ ಮಾಡಿದ್ರೆ ಆಗಲ್ಲ. ಅದಕ್ಕೆ ಕರ್ತನು ಒಂದು ವಾಕ್ಯವನ್ನು ಜ್ಞಾಪಿಸ್ತಾ ಇದ್ದಾನೆ. ಪೌಲನ ಜೀವಿತದಲ್ಲಿ ನಡೆದ ಸಂಗತಿಗಳು ಇದೆ. ಪೌಲನು ತನ್ನನ್ನು ತಾನು ಧರ್ಮಶಾಸ್ತ್ರಕ್ಕೆ ಪರಿಣಿತನೆಂದು ಎಣಿಸಿಕೊಂಡವನು ಕ್ರಿಸ್ತನ ಅನುಯಾಯಿಗಳಿಗೆ, ಕ್ರಿಸ್ತನ ಬೋಧಕರಿಗೆ ವಿರೋಧವಾಗಿ ಹಿಂಸಿಸ್ತಾ ಇದ್ದ. ಆದರೆ ಯಾವಾಗ ಅದರ ಅರಿವು ಆತನಿಗೆ ಆಯಿತು, ದೇವರ ಮುಂದೆ ಕನ್ಫೆಸ್ ಮಾಡ್ತಾನೆ, ಕರ್ತನೇ ನೀನು ಯಾರು ಅಂತ. ಆ ದಮಸ್ಕದ ಮಾರ್ಗದಲ್ಲಿ ದೇವರವನನ್ನು ದರ್ಶಿಸಿದಾಗ, ಕರ್ತನೇ ನೀನು ಯಾರು, ಹೂ ಆರ್ ಯು ಮೈ ಲಾರ್ಡ್ ಅಂತ ಕೇಳ್ತಾ ಇದ್ದಾನೆ. ಈ ಅವನ ಆತ್ಮದಲ್ಲಿ ಕನ್ಫೆಸ್ ಆದ. ಅದಕ್ಕೆ ಅವನು ಚೇಂಜ್ ಆದ, ಬದಲಾದ. ದೇವರವನನ್ನು ಬದಲಾಯಿಸಿದರು. ಹೇಗೆ ಬದಲಾಯಿಸಿದರು ಅಂದರೆ, ಅವನನ್ನು ಕ್ರಿಸ್ತನ ಅನುಯಾಯಿ ಆಗುವಂತೆ, ಕ್ರಿಸ್ತನ
ಪ್ರಸನ್ನತೆ ತಿಳಿದುಕೊಂಡವನಾಗಿ ಕ್ರಿಸ್ತನ ಕುರಿತಾಗಿ ಸಾರುವಂತೆ ಅವನನ್ನು ಬದಲಾಯಿಸಿದನು. ಯಾವಾಗ ಬದಲಾದನೋ ಆತನ ಗುರಿ ಶಿಲುಬೆಯ ಕಡೆಯಿಂದ ಪುನರುತ್ಥಾನನಾದ ಯೇಸು ಕ್ರಿಸ್ತನನ್ನು ಪ್ರಕಟಿಸುವಂಥದ್ದು ಅಂತ ಅರಿವು ಆಯಿತು. ಇವತ್ತು ಈ 2026 ದೇವರು ನಮ್ಮನ್ನು ಅದಕ್ಕೆ ನಡೆಸ್ತಾ ಇದ್ದಾನೆ. ಆದರೆ ಸುಮ್ಮನೆ ನಡೆಸ್ತಲ್ಲ, ಆತನು ನಡೆಸುವ ಉದ್ದೇಶಗಳಿಗೆ ಆತನು ತಕ್ಕಂತೆ ನಮಗೆ ಬಲಪಡಿಸಿ ಮುನ್ನಡೆಸುವ ಆತನಾಗಿದ್ದಾನೆ. ಪೌಲನು ಹೇಳ್ತಾನೆ ಗಲಾತಿಯನ್ಸ್ 3:13 ಹಿಂದಿರುವಗಳನ್ನು ನೀವು ನೋಡಬೇಡ್ರಿ. My dear brothers and sisters, I will not see my past. Past is past. Whatever happened, it is happened. But when you submit to the Lord, ನಿನ್ನ ಓಟ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. 2026 ನಿನ್ನ ಓಟ ಮುಂದೆ ದೇವರು ಇಟ್ಟಿದ್ದಾನೆ. ಆ ಓಟವನ್ನು ನೀನು ವಿಶ್ವಾಸದಿಂದ, ದೈವಿಕವಾದ ಭಕ್ತಿಯಿಂದ, ಪ್ರಾರ್ಥನೆಯ ಜೀವಿತದಿಂದ ಮುಂದೆ ಸಾಗಿಸುವುದಾದರೆ, ಪೌಲನನ್ನು ದೇವರು ಹೇಗೆ ಅದ್ಭುತವಾಗಿ ಉಪಯೋಗಿಸಿಕೊಂಡು, ಹೇಗೆ ದಾವೀದನು ಸಹ ತನ್ನನ್ನು ಆ ಒಂದು ತಪ್ಪು ಮಾಡಿದ್ದೀನಿ ಅನ್ನುವ ಅರಿವಾದಾಗ ದೇವರಿಂದ ಪಶ್ಚಾತ್ತಾಪದಿಂದ ಪ್ರಾರ್ಥಿಸ್ತಾನೆ, ಉಪವಾಸದಿಂದ ಪ್ರಾರ್ಥಿಸ್ತಾನೆ. ಸ್ವಾಮಿ, ನನ್ನಿಂದ ಪರಿಶುದ್ಧಾತ್ಮನನ್ನು ತೆಗೆದು ಹಾಕಬೇಡ ಅಂತ ಕೇಳ್ತಾನೆ. ಅಳುತ್ತಾ ಸಂಕೀರ್ತನೆ 51 ಬರೀತಾನೆ. ಇವತ್ತು ಆ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು ನೋಡಿದ ದೇವರು ದಾವೀದನನ್ನು ಬದಲಾಯಿಸಿದರು. ದಾವೀದನನ್ನು ಬದಲಾಯಿಸಿದಾಗ ಇವನು ನನ್ನ ಹೃದಯಾನುಸಾರಿ ಅಂತ ಹೇಳ್ತಾನೆ. ಸ್ವಾಮಿ, ಇವತ್ತು 2026 ದೇವರು ಇದೇ ಮಾತುಗಳನ್ನು ಹೇಳಬೇಕಂದ್ರೆ ನೀವು ಸಹ ನಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ಒಪ್ಪಿಸಿಕೊಡುವಾಗ ದೇವರು ಹೇಳ್ತಾನೆ, ಈ ವಿಡಿಯೋ ನೋಡ್ತಿರುವಂಥ ಈ ಪ್ರಿಯ ನನ್ನ ಮಗನು, ನನ್ನ ಮಗಳು ನನ್ನ ಹೃದಯಾನುಸಾರಿ ಅಂತ ಹೇಳಬೇಕು. ಹಾಗೆ ಹೇಳಬೇಕಂದ್ರೆ ನೀವು ನಿಮ್ಮ ಆ ಒಂದು ಸ್ವಂತ ಬುದ್ಧಿಯಿಂದ, ಸ್ವಂತ ಬಲದಿಂದ ಮಾಡಿದ್ರೆ ಆಗೋದಿಲ್ಲ. ಅದು ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಅದಕ್ಕೆ ಈ ವರ್ಷದ ವಾಗ್ದಾನವಾಗಿ ಕರ್ತನು ತಿಳಿಸುವುದೇನೆಂದರೆ, ಸಕರ್ಯನ ಪ್ರವದನೆ ಗ್ರಂಥ 4ನೇ ಅಧ್ಯಾಯದ 6ನೇ ವಚನ ಹೇಳ್ತದೆ, ಇಟ್ಸ್ ನಾಟ್ by the might, it's not by the power, it's just by the spirit of the Lord. ಈ ವರ್ಷ ಅನೇಕ ಕಷ್ಟ, ನಷ್ಟ, ಸಂಕಟಗಳು ಏನೇ ಬಂದಾಗಲೂ ಸಹ ದೇವರ ಆತ್ಮನ ಬಲದಿಂದ ನೀವು ಎದುರಿಸ್ತೀರಿ. ದೇವರ ಆತ್ಮನ ಬಲದಿಂದ ನೀವು ಅವುಗಳನ್ನು ಎದುರುಗೊಳ್ಳುವಾಗ ನಿಮ್ಮ ಎದುರುಗಡೆ ಯಾವ ಎರಿಕೋ ಗೋಡೆ ನಿಲ್ಲುವುದಿಲ್ಲ, ಯಾವ ಪ್ರಾಂತ್ಯಗಳು, ಯಾವ ಕೆಂಪು ಸಮುದ್ರ ನಿಮ್ಮ ಮುಂದೆ ನಿಲ್ಲೋದಿಲ್ಲ. ಕರ್ತನ ಜೆರುಬ್ಬಾಬೆಲನಿಗೆ ಹೇಳಿದ ಹಾಗೆ ನಿನ್ನ ಪ್ರಾಂತ್ಯಗಳನ್ನು ಸಹ ವಿಸ್ತರಿಸಲು ಶಕ್ತನಾದ ದೇವರಾಗಿದ್ದಾನೆ. Let the Lord is going to prosper you in this new year with the new beginnings. When you come to the Lord, when you submit to the Lord completely, the Lord is going to use you mightily. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನು ಈ ವಾಕ್ಯಗಳನ್ನು ನಿಮ್ಮ ಹೃದಯಗಳಲ್ಲಿ 100ರಷ್ಟು ಫಲ ಕೊಡುವಂತೆ ಆಶೀರ್ವದಿಸಲಿ. It's not by might, it's not by power, it's only by the Spirit of the Lord. ನೆನಪಿರಲಿ, ಕರ್ತನ ಆತ್ಮಕ್ಕಾಗಿ ತವಕಪಡ್ರಿ. ಅನೇಕ ಸಂಗತಿಗಳು ಈ ಲೋಕದಲ್ಲಿ ಈ ವರ್ಷದಲ್ಲಿ ನಡೀತದೆ. ಊಹಿಸಲಾರದ ಕಾರ್ಯಗಳು ನಡೀತವೆ, ಎಷ್ಟೋ ವಿರೋಧ ಕಾರ್ಯಗಳು ನಡೀತದೆ. ಆದರೆ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸರ್ವಶಕ್ತನಾದ ದೇವರು ಆತ್ಮನ ಬಲದಿಂದ ನಮ್ಮನ್ನು ನಡೆಸಲು ಶಕ್ತನಾದ ದೇವರು ಆತನಾಗಿದ್ದಾನೆ. ಒಪ್ಪಿಸಿಕೊಡ್ರಿ. ಆತನ ಮಹಿಮೆಯ ಪುನರುತ್ಥಾನದ ಶಕ್ತಿಯನ್ನು ಹೊಂದಿಕೊಂಡವರಾಗಿ ಮುಂದೆ ಸಾಗಿರಿ. ಈ ವರ್ಷದಲ್ಲಿ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಪ್ರಾಸ್ಪರಸ್ ನ್ಯೂ ಇಯರ್. ಮೇ ಗಾಡ್ ಬ್ಲೆಸ್ ಯು ಆಲ್ ಇನ್ ಜೀಸಸ್ ಮೈಟಿ ನೇಮ್. ಆಮೆನ್, ಆಮೆನ್.